ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 2 ತಿಂಗಳಿನಿಂದ ಮಹಿಳೆಯರ ಖಾತೆಗಳಿಗೆ ಜಮಾ ಆದರೆ ಆಗಿಲ್ಲ. ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೆಲವೊಂದು ಅಪ್ಡೇಟ್ಸ್ ಆದರೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕಳೆದ 2 ತಿಂಗಳಿನಿಂದ ಏನಾದರೂ ಹಣ ಬಂದಿಲ್ಲ ಅಂದರೆ ನಾವು 4,000 ಹಣ ಒಟ್ಟಿಗೆ ಕೊಡ್ತೀವಿ. ಈಗ 3 ತಿಂಗಳಿಂದ ಬಂದಿಲ್ಲ ಅಂದರೆ 6,000 ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ನೀವೆಲ್ಲರೂ ಪ್ರೂಫ್ ಕೇಳ್ತೀರಾ, ನನಗೆ ಗೊತ್ತು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾತನಾಡಿರುವಂತಹ ವಿಡಿಯೋನ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆ ವಿಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ. ಇವೆಲ್ಲದ್ರ ಬಗ್ಗೆ ನೀವು ತಿಳಿದುಕೊಳ್ಬೇಕಂದ್ರೆ ಪ್ರತಿಯೊಬ್ಬರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ತಿದ್ದಾರೆ, 2 ತಿಂಗಳಿನಿಂದ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ 4,000 ಹಣ ಜಮಾ ಮಾಡ್ತೀವಿ. 3 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ಒಟ್ಟಿಗೆ 6,000 ಹಣ ಆದ್ರೆ ಜಮಾ ಮಾಡ್ತೀವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಟ್ಟೇ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಲ್ಲ. ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಕಾಂಗ್ರೆಸ್ ಪಂಚ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಗ್ಯಾರಂಟಿ ಯೋಜನೆಯನ್ನು ನಾವು ರದ್ದು ಮಾಡಲ್ಲ. ಎಲ್ಲಾ ಗ್ಯಾರಂಟಿ ಯೋಜನೆಗಳು ಯಥಾಸ್ಥಿತಿಯಾಗಿ ಮುಂದುವರಿಯುತ್ತವೆ ಅನ್ನುವಂತಹ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋನ ನೀವು ಒಮ್ಮೆ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡ್ಮೇಲೆ ಮಾತಾಡೋಣ. ನೋಡಿ, ಈ ವಿಡಿಯೋ ಆದ್ರೆ ಪ್ಲೇ ಮಾಡ್ತಿದ್ದೀನಿ. ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇದೆ, 2 ತಿಂಗಳಿಂದ ಹಾಗೆ ಇದೆ ಅಂತ ಅದ್ರದ್ದು ಕ್ಲಾರಿಟಿ ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗತ್ತೆ. ಅಮೌಂಟ್ ಬಂದಿಲ್ಲ ಅನ್ನೋದು ಪ್ರಶ್ನೆ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಯಾವತ್ತೂ ಬಂದ ಆಗತ್ತೆ. ಅಮೌಂಟ್ ಬಂದಿಲ್ಲ ಅನ್ನೋದು ಪ್ರಶ್ನೆ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟಿದೆ ನಾನು ಈಗ 3 ತಿಂಗಳಾಯ್ತು, ಸರಿನಾ? ಸೊ ಈಗ 2 ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾರೆ. ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ 2 ತಿಂಗಳಾಗಿದ್ರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ರೆ 6,000. ಸೊ ಹರಿಯರ್ಸ್ ಜೊತೆ ಹೋಗುತ್ತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ 4,000 ಅಲ್ಲ 6,000, 3 ತಿಂಗಳು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಸ್ನೇಹಿತರೆ, ವಿಡಿಯೋ ಕೇಳಿಸ್ಕೊಂಡ್ರಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತದ್ದೊಂದೇ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಳೆದ ವಾರ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ನಾವು ಆಲ್ರೆಡಿ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವ್ರ ಹತ್ರ ಮಾತನಾಡಿದೀವಿ. ಹಣ ಬಿಡುಗಡೆ ಮಾಡಿಸ್ಬಿಟ್ಟು ಆದಷ್ಟು ಬೇಗ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸ್ನೇಹಿತರೆ, ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣದಲ್ಲಿ ಯಾವ್ದಾದ್ರು ಒಂದು ಕಂತಿನ ಹಣ ಆದ್ರೂ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಬೇಕಾಗುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗುವಂತದ್ದು ಯಾರ್ಯಾರ ಹಣ ಬರ್ತಿದೆ, ಯಾರ್ಯಾರ ಹಣ ಬರ್ತಿಲ್ಲ ಅಂತ. ಪ್ರತಿಯೊಬ್ರು ನಿಮ್ಗೆ 12 ಆಗ್ಲಿ 13ನೇ ಕಂತಿನ ಹಣದಲ್ಲಾಗ್ಲಿ ಯಾವ್ದಾದ್ರು ಒಂದು ಕಂತಿನ ಹಣ ಏನಾದ್ರು ಬಂದಿದ್ಯಾ ಅಥವಾ 2 ಕಂತಿನ ಹಣ ಬಂದಿದ್ಯಾ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಒಂದು ಕಾಮೆಂಟ್ ಮುಖಾಂತರನೇ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಜನ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ, ಎಷ್ಟು ಜನ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಅಂತ.